ಹಾಯ್, ಚೆನ್ನಾಗಿದ್ಯಾ? ಮತ್ತೆ ಇವ್ರು ಯಾರು? ಇವಳು ನನ್ನ ಕಸಿನು, ನಮ್ಮ ಚಿಕ್ಕಪ್ಪನ ಮಗಳು. ನಮ್ಮ ಚಿಕ್ಕಪ್ಪ ಇಲ್ಲಿ ಇದರಲ್ಲಿದ್ದಾರೆ, ಡೆಲ್ಲಿನಲ್ಲಿದ್ದಾರೆ. ಇವಾಗ ಹಾಲಿಡೇಸ್ ಇದೆಯಲ್ವಾ, ಅದಕ್ಕೆ ಕರ್ಕೊಬಂದು ನಮ್ಮ ಮನೇಲೆ ಬಿಟ್ಟಿದ್ದಾರೆ. ಓ ಹೌದಾ. ಹಾಯ್, ಹೇಗಿದ್ಯಾ? ನಿನ್ನ ಹೆಸರೇನು? ವಾಟ್ ಡಿಡ್ ಹಿ ಸೇ? ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಮಿ ವಾಟ್ ಡಿಡ್ ಹಿ ಸೇ? ಇವಳು ಯಾರು? ಇಂಗ್ಲೀಷ್ ಮಾತಾಡ್ತಾಳೆ, ಕನ್ನಡ ಬರಲ್ವಾ? ನಮ್ಮ ಚಿಕ್ಕಪ್ಪ ಡೆಲ್ಲಿನಲ್ಲಲ್ವಾ ಇರೋದು, ಅಲ್ಲಿ ಬರೀ ಹಿಂದಿ ಅಥವಾ ಇಂಗ್ಲೀಷ್ ಅಷ್ಟೇ. ನಮ್ಮ ಚಿಕ್ಕಪ್ಪನೂ ಹಿಂದಿಲಿ ಮಾತಾಡಿ ಮಾತಾಡಿ ಇವಳಿಗೆ ಬರೀ ಹಿಂದಿ ಇಲ್ಲ ಇಂಗ್ಲೀಷ್ ಬರುತ್ತೆ ಅಷ್ಟೇ ಕಣೋ, ಕನ್ನಡನೇ ಹೇಳ್ಕೊಟ್ಟಿಲ್ಲ. ಹೂ ಇಸ್ ದಟ್ ನಾನ್ ಸೆನ್ಸ್ ಇಡಿಯಟ್? ನಿಮ್ಮ ಚಿಕ್ಕಪ್ಪ ಕನ್ನಡ ಹೇಳ್ಕೊಟ್ಟಿಲ್ಲ? What did he say? Is he scolding to me? No. He's asking you, what's your name? Oh, अच्छा. मेरा नाम सोनू है. आपका नाम क्या है भैया? ಓ ಹಿಂದಿ. ನನ್ನ ಹೆಸರು ರಾಹುಲ್ ಅಂತ. तुमने क्या कहा भैया? मेरी समझ में नहीं आया. ಏಯ್, ಹೇಳಿ ಅವಳಿಗೆ ಬಿಡಿಸಿ. ಅಯ್ಯದು ಏನು ಮಾತಾಡ್ತಾಳೋ ತಾಯಿ ಬರೀ ಹಿಂದಿಲಿ. ನಂಗೆ ತಲೆಗೆಲ್ಲ ಹುಳ ಬಿಟ್ಟಂಗೆ ಆಗ್ತೈತೆ. ಕ್ಲಾಸಲ್ಲಿ ಮಾಡೋ ಪಾಠನೇ ನಾನು ಕಲಿಯಲ್ಲ ಹಿಂದಿಲಿ. ಇನ್ನು ಇವ್ಳು ಮಾತಾಡ್ತಾಳೆ ಇಲ್ಲಿ ಬಂದು. ಕರ್ಕೊಂಡೋಗು. ಯಾಕೋ ಹಾಗಂತ್ಯ? ಅವಳು ನನ್ನ ಕಸಿನು, ಕಲ್ತ್ಕೊಂತಾಳೆ ಬಿಡು. ಹಾಲಿಡೇಸಲ್ಲಿ ಹೆಂಗಿದ್ರು ಇರ್ತಾಳಲ್ವಾ, ಕಲ್ತ್ಕೊಳ್ತಾಳೆ. ನೀನೇ ಕಲಿಸಬೇಕಾದ್ರೆ. ಅದಂತೂ 100%. ಅವಳು ಇನ್ಮೇಲೆ ಹೆಂಗಿದ್ರು ನನ್ನ ತಾನೇ ಇರ್ತಾಳಲ್ಲ, ಕನ್ನಡ ಕಲಿತಾಳೆ ನೋಡ್ಕೊ. ಅದಕ್ಕೆ ಕಣೋ ನಾನು ಇರಿಸ್ಕೊಂಡಿದ್ದು. ನಮ್ಮ ಮನೇಲೂ ಬರೀ ಹಿಂದಿನೇ ಮಾತಾಡ್ತಾ ಇರ್ತಾಳೆ. ಬರೀ ನಮ್ಮ ಅಪ್ಪನಿಗೆ ನಮ್ಮ ಅಮ್ಮನಿಗೆ ಅರ್ಥ ಆಗುತ್ತೆ, ನನಗೇನು ಅರ್ಥನೇ ಆಗಲ್ಲ. ಅಕಸ್ಮಾತ್ ನಾನೇನಾದರೂ ಅರ್ಥ ಆಗಿಲ್ಲ ಅಂತಂದ್ರೆ ತಿರ್ಗಾ ನನಗೆ ಬೈತಾರೆ ಕಣೋ. ಇನ್ನೇಂತಕ್ಕೆ ನಿನ್ನ ಕಳಿಸ್ತಾ ಇರೋದು ಸ್ಕೂಲಿಗೆ, ಇನ್ನೇಂತಕ್ಕೆ ಓದ್ತೀಯಾ ಅಂತ. ಓ ಹಿಂಗೆಲ್ಲ ಆಗುತ್ತಾ? ಹೋಗಿಲ್ಬಿಟ್ಟು ಟೈಮ್ ವೇಸ್ಟ್ ಮಾಡಿಬಿಡ. ನಾವು ಕತೆ ಶುರು ಮಾಡೋಣವಾ? ಎಷ್ಟೊಂದು ದಿನ ಆಯಿತು ಅಲ್ವಾ ಬಂದು. ಹಾಲಿಡೇಸು ಸಿಕ್ಕಲಿಲ್ಲ, ಫುಲ್ ಬ್ಯುಸಿ. ನಾನಂತೂ ಎಕ್ಸಾಮ್ಸಲ್ಲಿ ಓದಿ ಸಾಕಾಗ್ಬಿಟ್ಟಿದೆ. ಇವಾಗಾದ್ರೂ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೋಬೋದಲ್ವಾ? ಹೌದು ಕಣೋ. ಮತ್ತೆ ಶುರು ಮಾಡೋಣವಾ? ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮತ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಹಾಗೆ ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಗೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ. ನೀವು ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡ್ತಿದ್ರೆ ನಮಗಿನ್ನೂ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ. ಅಂದಾಗೆ ಮೊನ್ನೆ ಏನಾಯ್ತು ಗೊತ್ತಾ? ಅದೇ ನನ್ನ ಫ್ರೆಂಡು ಲಾಟ್ರಿ ಟಿಕೆಟ್ ತಗೊತಾರಲ್ವಾ, ಅಲ್ಲಿ ಕರ್ಕೊಂಡೋಗಿದ್ದ. ನಾನು ತಗೊಳ್ಳೋಣ ಅಂತ ಬಂದ, ನನ್ನ ಹತ್ರ ಅಮೌಂಟೇ ಇರಲಿಲ್ಲ ಗೊತ್ತಾ. ಆಮೇಲೆ ಅವನೇನೋ ಆಫರ್ ಅಂತ ಬೇರೆ ಕೊಡ್ತಿದ್ದ. ಏನೋ ಗಿಫ್ಟ್ ಬರುತ್ತೆ ನಿಮಗೆ, ಈ ಕೂಪನ್ಸ್ ತಗೊಳ್ಳಿ ಅಂತ. ಹೌದಾ? ಅಯ್ಯೋ, ನೀನು ತಗೊಂಡಿಲ್ಲ ತಾನೇ? ಇಲ್ಲ ತಗೊಂಡಿಲ್ಲ. ಏನಕ್ಕೂ ಗೊತ್ತಿಲ್ಲ. ಅವತ್ತು ನನ್ನ ಲಕ್ಕಿ ಇರಲಿಲ್ಲ ಅನ್ಸುತ್ತೆ. ಇದನ್ನು ತಗೊಳ್ಬೇಕಾಗಿತ್ತು ಲಾಟ್ರಿ ಟಿಕೆಟ್ನ. ಅಯ್ಯೋ, ಅದು ಹೋಗಿದ್ದೆ ನಿಂದು ಒಂದು ಲಕ್ಕು ಗೊತ್ತಾ. ಹಂಗೆಲ್ಲ ಪರ್ಚೇಸ್ ಮಾಡಬಾರ್ದು ಲಾಟ್ರಿ ಟಿಕೆಟ್ಸ್ನೆಲ್ಲ. ಅದು ತುಂಬ ಎಲ್ಲ ಕೆಟ್ಟದು. ಯಾಕೆ ಕೆಟ್ಟದು? ಏನಾಗುತ್ತೆ ತಗೊಂಡ್ರೆ? ಹೋಗಮ್ಮ ನಿಂದೊಳ್ಳೆ. ನೀನು ಹೇಳ್ತಿರೋ ಕತೆಗೂ ನಮ್ಮ ಅತ್ತೆಗೆ ಆಗಿದ್ದ ಕತೆಗೂ ಸೇಮು ಗೊತ್ತಾ. ನಮ್ಮ ಅತ್ತೆನೂ ಹಿಂಗೇನೆ ಲಾಟ್ರಿ ಟಿಕೆಟ್ ತೊಗೊಂಡಿದ್ರ ಅವತ್ತು. ಎಲ್ಲೋ ಶಾಪಿಂಗ್ ಹೋಗ್ಬಿಟ್ಟು ಯಾರೋ ಒಬ್ಬ ಅವನು ಕೂಪನ್ಸ್ ಮಾಡ್ತಿದ್ನಂತೆ. ಇದು ನಿಮ್ಗೆ ಈ ಥರ ಬರುತ್ತೆ, ಇನ್ನು ಗಿಫ್ಟ್ಸ್ ಬರುತ್ತೆ, ಅದು ಬರುತ್ತೆ ಅಂತ. ಹಂಗಾದ್ರೆ ನಿಮ್ಮ ಅತ್ತೆ ವಿನ್ ಆಗಿರ್ತಾರೆ. ನಿಮ್ಮ ಅತ್ತೆಗೆ ಒಂದು ಗಿಫ್ಟ್ ಕೂಡ ಬಂದಿರ್ಬೋದಲ್ವಾ? ಏನು ಗಿಫ್ಟ್ ಬಂತು? ಮಣ್ಣು ಬಂತು, ಏನು ಬರಲಿಲ್ಲ ಗೊತ್ತಾ. ಎಷ್ಟು ಮೋಸ ಆಯಿತು ಗೊತ್ತಾ. ಹೌದಾ? ಏನು ಮೋಸ ಆಯಿತು? ಒಂದು ಐಡಿಯಾ ಮಾಡೋಣವಾ? ನಿನ್ಗೆ ಯಾಕೆ ನಾನು ಇದನ್ನೇ ಕತೆ ಥರ ಹೇಳ್ಬಾರ್ದು? ಓಕೆ. ಮತ್ತೆ ಸ್ವಲ್ಪ ಸರ್ಕೋ, ಎಲ್ಲರಿಗೂ ಕಾಣಿಸ್ಬೇಕಲ್ವಾ ಸ್ಟೋರಿ. ಮತ್ತೆ ಸ್ವಲ್ಪ ಜರ್ಕೋ. ಆಯ್ತು ಕಣಮ್ಮ ಮಹಾತಾಯಿ, ಕತೆ ಶುರು ಮಾಡು. ಸೋನು, ಲೆಟ್ ಅಸ್ ಸ್ಟಾರ್ಟ್ ದ ಸ್ಟೋರಿ. ಓಕೆ, ಡನ್. ಕಮ್ ಆನ್, ಲೆಟ್ಸ್ ಗೋ. ಎಲ್ಲ ಬನ್ನಿ. ಲಾಟ್ರಿ ಟಿಕೆಟು ಆಕರ್ಷ ಬಹುಮಾನ ನೀಡ್ ಜೊತೆಗೆ ಗೆದ್ದವ್ರಿಗೆ 1 ಕೋಟಿ ರೂಪಾಯಿ ಬರುತ್ತೆ. ಹಂಗೆ ಗೆದ್ದವ್ರಿಗೆ 1 ಕಾರ್ ಬರುತ್ತೆ, ಫ್ರಿಡ್ಜ್ ಬರುತ್ತೆ. ಆಕರ್ಷ ಬಹುಮಾನಗಳು ಸಿಗ್ತವೆ. ಲಾಟ್ರಿ ಟಿಕೆಟ್. ಬನ್ನಿ ಲಾಟ್ರಿ ಟಿಕೆಟ್.
ಏನು ಬಹುಮಾನಗಳ? ಅದು ಫ್ರಿಜ್ಜು, ಕಾರು? ಹೆಂಗೋ ನನ್ನ ಗಂಡನ ಹತ್ರ ಬಡ್ಕೊಂಡು ಸಾಕಾಗುತ್ತೆ, ಒಂದು ಕಾರ್ ತಗೋ ಅಂತ. ಏನಾದರೂ ನನ್ನ ಅದೃಷ್ಟ ಇದ್ದರೆ ಕಾರೇ ಸಿಕ್ಬಿಡ್ಲಪ್ಪ. ಫಸ್ಟ್ ಬಂದವ್ರಿಗೆ ಫ್ರಿಜ್ಜು, ಸೆಕೆಂಡ್ ಬಂದವ್ರಿಗೆ ಕಾರು. ಬನ್ನಿ 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 ಬನ್ನಿ, ಲಾಟ್ರಿ ಟಿಕೆಟ್. ಏನಪ್ಪ, ಎಷ್ಟಪ್ಪ ಒಂದು ಟಿಕೆಟು? 100 ರೂಪಾಯಿ ಮೇಡಮ್, 100 ರೂಪಾಯಿ. ಏನಪ್ಪ ಅಷ್ಟು ಜಾಸ್ತಿ ಹೇಳ್ತೀಯಾ? ಇನ್ನೇನು ಮೇಡಮ್, ಏನು ಮೇಡಮ್, ಒಂದು 100 ರೂಪಾಯಿ ಕೊಡೋಕ್ಕೆ ಏನಾದರೂ ಲಕ್ ಬಂದು ನೀವೇ ಗೆದ್ರಿ 1 ಕೋಟಿ ರೂಪಾಯಿ ಸಿಗ್ತಾವೆ, 100 ರೂಪಾಯಿ ಎಲ್ಲ ಯಾವ ಲೆಕ್ಕ ಮೇಡಮ್? ಹೇಳಿ ಮೇಡಮ್, ನಮ್ಗಾದ್ರೂ ಒಂದು ಹೊಟ್ಟೆ ಪಡ ಆಯ್ತದೆ. ಹೋಗಪ್ಪ, ಜಾಸ್ತಿ ಆಯಿತು 100 ರೂಪಾಯಿ. ಅಯ್ಯೋ ಬೇಡ ಬಿಡಿ ಮೇಡಮ್, ನಿಮ್ಗಲ್ಲ ಅಂದ್ರೆ ಇನ್ನೊಬ್ರಿಗೆ ಲಕ್ಕಿದವ್ರಿಗೆ ಕಣ್ರಪ್ಪ ಲಾಟ್ರಿ ಟಿಕೆಟ್. ಅಯ್ಯೋ ಸೈಡ್ ಹೋಗಿ ಮೇಡಮ್, ಇಲ್ಲಿ ಡಿಸ್ಟರ್ಬ್ ಮಾಡಬೇಡಿ, ಎಲ್ಲ ಕಸ್ಟಮರ್ಸ್ ಬರ್ತಾರೆ. ಲಾಟ್ರಿ ಟಿಕೆಟ್. ನೋಡ್ರಿ, ಈ ಲಾಟ್ರಿ ಟಿಕೆಟ್ ಮಾಡಿ ಮಾರೋನ್ಗೆ ಏನು ದಿಮಾಕ್ ಐತೆ. ಹಿಂಗಾದ್ರೂ ಮಾಡಿ ತಗೊಳ್ಬೇಕಲ್ಲ, ಹಿಂಗಾದ್ರೂ ನೈಸ್ ಮಾಡಿ ಅತ್ಲಾಗಿ ತಗೋಬೇಕು. EMI ಯಾರು? ಅಯ್ಯೋ ಹೆಂಗಾದ್ರೂ ಮಾಡಿ ದುಡ್ಡು ಇಸ್ಕೋಬೇಕಲ್ಲಪ್ಪ. ರಾತ್ರಿ ಒಂದು ಕ್ವಾರ್ಟರ್ಗನ ಆಯ್ತದೆ 100 ರೂಪಾಯಿ. ಹಿಂಗೆ ಇಲ್ಲಿ ಬಂದು ಚೌಕಾಸಿ ಮಾಡ್ತಾಳಲ್ಲ, ನೋಡೋಕೆ ದೊಡ್ಡವ್ರ ಮನೆ ಒಳಗೆ ಕಾಣ್ತಾಳೆ. ಇವಳಿಗೇನು ಬಂದೈತೋ ಏನೋ 100 ರೂಪಾಯಿ ಕೊಡೋಕ್ಕೆ ಆಡ್ತಾರೆ ಕಣಪ್ಪ. ಹೋಗಮ್ಮ ಕಡಿಕೆ, ಎಷ್ಟು ಹೇಳ್ಬೇಕಮ್ಮ ನಿಮಗೆ? ಡಿಸ್ಟರ್ಬ್ ಮಾಡಬಾರ್ದು, ಕೆಲಸ ಮಾಡ್ತಾಳೆ ನಾವು. ಹೋಗ ಕಡಿಕೆ, ಬೇಡ ಅಂದ್ರೆ ನೆಂತಕ್ಕೆ ನಿಂತಿದ್ಯಾ? ಓ ನೀವು ಒಳ್ಳೆಯವರಾ? ನಾನು ಒಳ್ಳೆಯವಳೆ ಮತ್ತೆ. ಅಣ್ಣ ಕೊಡೋಣ, ಹೋಗ್ಲಿ ಒಂದು 50 ರೂಪಾಯಿಗನ ಕೊಡೋಣ ಟಿಕೆಟ. ಏನಮ್ಮ ಹೋಗಮ್ಮ, ಏನಮ್ಮ ನೀವು? ನಾವೇ ಕಾಸಲ್ಲಿ ಕೂತಿದ್ದೀವಿ. 50 ರೂಪಾಯಿ ಹೆಂಗಮ್ಮ ಕೊಟ್ಬಿಡ್ಲಿ ನಾನು? ನಂಗೆ 50 ರೂಪಾಯಿ ಲಾಸ್ ಬೇನಮ್ಮ. ಕೊಡೋಣ, ಇಲ್ಲಿ ಕೊಡೋಣ. ನೋಡಮ್ಮ, ಆದ್ರೆ 100 ರೂಪಾಯಿ ಕೊಟ್ಬಿಟ್ಟು ಹೋಗು ತಕೊಂಡು. ಎಲ್ಲರೂ ಹೋಗಮ್ಮ, ಇಲ್ಲ ಕಣ ಹೋಗಮ್ಮ. ನಿನ್ಪದು ಇನ್ನೊಬ್ರು ಯಾರನ್ನ ತಗೋತಾರೆ, ಅವ್ರಿಗೆ 1 ಕೋಟಿ ರೂಪಾಯಿ ಹೋಯ್ತದೆ, 1 ಕಾರು ಹೋಯ್ತದೆ, 1 ಫ್ರಿಜ್ ಹೋಯ್ತದೆ, ಎಲ್ಲ ಹೋಯ್ತದೆ. ಯಾವ ನೀವು ನೋಡ್ಕೋತೀನಿ ನನ್ನ ಮಗ, ಎಷ್ಟು ಹೇಳೋದು ಕೊಡೋದೇ ಇಲ್ಲ ಅಂತಾನೆ. ಸರಿ ಆಯ್ತು ಕೊಡು. ಏನೊಂದು 50 ರೂಪಾಯಿ ಕಡಿಮೆ ಮಾಡ್ಕೊಳಕ್ಕೆ ಆಡ್ತಿ ಕಣ. ಅಲ್ಲ ಕಣಮ್ಮ, 50 ರೂಪಾಯಿ ಹಿಂಗೆ ಆಡ್ತೀನಿ ಅಂತಿಲ್ಲ, 1 ಕೋಟಿ ರೂಪಾಯಿ ನಿನಗೆ ಬತ್ತು ಅವಾಗ. ಅಲ್ಲ ಮತ್ತೆ ನೀನು ಯಾಕೆ ಇನ್ನೊಬ್ರಿಗೆ ಲಾಟ್ರಿ ಟಿಕೆಟ್ ಮಾಡ್ತಾ ಇದೀಯಾ? ನೀನು ತಗೊಂಡು ಮಡಿಕೋಬೋದಲ್ಲ. ಅಯ್ಯೋ ನಾನು ಎಷ್ಟೊತ್ತಿ ತಗೊಂಡು ಮಡಿಕೊಂಡಿಲ್ಲ. ಏನು ಮಾಡೋದು, ನನ್ಗೆ ಲಕ್ಕಿದ್ರೆ ಅಲ್ವಾ ದುಡ್ಡು ಬರೋಕ್ಕೆ. ಅದು ಸರಿನೇ, ನಿನ್ನ ಮಕ ನೋಡಿದ್ರೆ ಹಂಗೆ ಅನಿಸ್ತದೆ. ಯಪ್ಪ ನಾನು ತಿಳಿದಿದ್ರೆ ಬೇಗ ಟಿಕೆಟ್ ಕೊಡು, ಹೋಯ್ತೀನಿ. ಇದಕ್ಕೇನು ಕಡಿಮೆ ಇಲ್ಲ. ಓಯ್ ಮೇಡಮ್ ಯಾಕೆ ಕಳದ್ರಿ? ಅಲ್ಲ ಮೇಡಮ್, ಇವಾಗ ಬಹುಮಾನ ಎಲ್ಲ ನಿಮಗೆ ಕೊಡಬೇಕು ಅಂತ ಇರ್ತದಲ್ಲ, ಯಾಕೆ ಫೋನ್ ನಂಬರ್ ಬೇಡ ನಮಗೆ? ಅಯ್ಯೋ ಫೋನ್ ನಂಬರ್ ಕೊಡ್ದಂಗೆ ಹೋಯ್ತಾ ಇದ್ದೀರಾ? ಓ ಫೋನ್ ನಂಬರ್ ಬೇಕಾ? ತಗೊಳ್ಳಿ. ಸರಿ ಆಯ್ತು ಮೇಡಮ್. ಏನಾದರೂ ಇದು ಹೆಂಗಂದ್ರೆ ಗಿಫ್ಟ್ ಬಂದಾಗ ಫೋನ್ ಮಾಡ್ತೀವಿ. ಅವಾಗ ನಿಮ್ಮದು ಏನೇನು ಡೀಟೇಲ್ಸ್ ಅವರೆಲ್ಲ ಕೇಳ್ತಾರೆ. ನಂಗೆ ಗೊತ್ತಿಲ್ಲ ಮೇಡಮ್ ಇದ್ರ ಬಗ್ಗೆ. ಆದರೆ ಮಾರಬೇಕು ಅಂತ ಹೇಳೋರು ನಾವು ಮಾರ್ತೀವಿ ಅಷ್ಟೇ. ಇನ್ನು ದುಡ್ಡು ಕೊಡೋದೆಲ್ಲ ಈ ಲಾಟ್ರಿ ಟಿಕೆಟ್ ಮಾಡ್ತಾರಲ್ಲ ಅವ್ರದ್ದು. ಅದಕ್ಕೆ ಅವ್ರು ಏನು ಹೇಳ್ತಾರೆ ಎಲ್ಲ ಕೊಟ್ಬಿಡಿ ಮೇಡಮ್ ಡೀಟೇಲ್ಸು. ಸರಿ ಆಯಿತು ಮೇಡಮ್. ನಿಮ್ಮ ಮಂದೇವ್ರು ಯಾವುದು? ವೆಂಕಟಪ್ಪ ಕಣಪ್ಪ. ಯಾಕಣ? ಶ್ರೀಮಂತ್ರಮನ ಗೋವಿಂದ. ಅಲ್ಲ ಈ ಬಣ್ಣ ಯಾಕಂಗಂದ ಗೋವಿಂದ ಅಂತ? ಅಯ್ಯೋ ಎಲ್ಲೋ ನನಗೆ ಪ್ರೈಸ್ ಬರಲಿ ಅಂತ ಇರಬೇಕು. ಅಯ್ಯೋ ಸ್ವೀಟ್ ಆಫ್ ಅಣ್ಣ. ಹಲೋ ಒಂದು ಬಕ್ರ ಸಿಕ್ಕಿತ್ತು, ನಂಬರ್ ಕಳಿಸ್ತೀನಿ, ಕಾಲ್ ಮಾಡ್ಬಿಟ್ಟು ಅದು ಏನು ಮಾಡ್ಕೋಬೇಕು ಮಾಡ್ಕೋ. ಸಾರ್ ಜೋಶಲ್ಲಿ 2 ನಂಬರ್ ಎಕ್ಸ್ಟ್ರಾ ಹೇಳ್ಬಿಟ್ರಿ. ಓ ಹೌದೇ? ಹಂಗಾದ್ರೆ ಲಾಸ್ಟ್ನೇದು 2 ಅದೇನು ಮಾಡಿ ಹೊಡೆದಾಕಬಿಡಪ್ಪ. ಸರಿ ಅಂಕಲ್ ಅಲ್ಲಿ ಜಾಸ್ತಿ ತಿರ್ಬೇಡಿ, ಬಂದ್ಬಿಡಿ. ಸರಿ ಕಣಪ್ಪ, ಆಯ್ತು ಬರ್ತೀನಿ. ಹಂಗೆ ಒಂದು 100 ರೂಪಾಯಿ ಹಾಕ್ಬಿಡಪ್ಪ, ನಂದು ಕ್ವಾರ್ಟರ್ಗನ ಆಯ್ತದೆ. ಅಯ್ಯೋ ನಿಮ್ಮ ಕ್ವಾರ್ಟರ್ದಂಗೆ ಇರಲಿ ಬನ್ನಿ ಅಂಕಲ್. ಕ್ವಾರ್ಟರ್ ಇವತ್ತು ಕಸ್ಟಮರ್ ಸಿಕ್ಕಿ ಫುಲ್ಲೇ ಕೊಡ್ತೀನಿ, ಬನ್ನಿ. ಸರಿ ಕಣಪ್ಪ, ನೀನೇ ಕಣಪ್ಪ ನಮ್ಮ ಮನೆ ದೇವರು.